ಯಾಕೆ ಅಕ್ಕ ಹೀಗೆ ಕೂತಿದ್ಯಾ? ಅಪ್ಪ ತುಂಬ ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲಿ ಸಾಲ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿದೆ ಕಣೆ. ಮಾಡಲಿ ಬಿಡೆ, ಇವತ್ತು ಅವ್ರು ಮಾಡಿದ್ರೆ ನಾಳೆ ನಾನು ಇರ್ತೀನಲ್ಲ, ನಾನು ತೀರ್ಸ್ಕೋತೀನಿ. ಯಾಕೆ ಅಕ್ಕ, ಏನಾಯ್ತು? ಏನಿಲ್ಲ ಕಣೆ. ಅಕ್ಕ, ಭಾವಂಗೆ ಫೋನ್ ಮಾಡಿದ್ಯಾ? ಯಾಕೆ ಅಷ್ಟೊಂದು ಹಚ್ಕೋತಿದ್ಯಾ? ಅದೇನೋ ಗೊತ್ತಿಲ್ಲ ಕಣೆ. ನಿನ್ನ ಭಾವ ಅಂದರೆ ನನಗೆ ತುಂಬ ನಾಚಿಕೆ ಆಗುತ್ತೆ. ಓಹೋ, ನಮ್ಮ ಅಕ್ಕ ಕಳೆದು ಹೋದ್ಲು, ಇನ್ನವಳು ನಮ್ಮ ಕೈಗೆ ಸಿಗೋದು ಡೌಟೆ. ಹಾಗನ್ಬಿಡ್ವೆ. ಈಗಲೇ ಹೀಗೆ, ಇನ್ನು ಮದುವೆ ಆದಮೇಲೆ ಇನ್ನು ಹೇಗೋ ಅಂದರೆ ಏನರ್ಥ? ಭಾವನ್ ನೋಡ್ತಾ ನೋಡ್ತಾ ಈ ಗೊಂಬೆ ಕರ್ಗೋಗುತ್ತೇನೋ ಅಂದೆ. ಎಂಥದ್ದು ಇಲ್ಲ, ಸುಮ್ಮನೆ ಇರೆ. ಅಕ್ಕ, ನೀನ್ ಭಾವನ ಸರಿಯಾಗಿ ಪ್ರೀತಿನೇ ಮಾಡ್ತಿಲ್ಲ ಕಣೆ. ಯಾಕೆ? ಭಾವ ಬಂದೋಗಿ ಎಷ್ಟೊತ್ತಾಯ್ತು, ನೀನ್ ಇನ್ನೋರ್ ಜೊತೆ ಮಾತೇ ಆಡಿಲ್ಲ. ತಗೋ ಫೋನ್ ಮಾಡು. ಅಯ್ಯೋ, ಮಲಗಿರ್ತಾರೆ ಕಣೆ, ಡಿಸ್ಟರ್ಬ್ ಮಾಡೋದು ಬೇಡ. ನನ್ನ ಕರ್ಮ, ಅವ್ರಿಗೆ ಇವಾಗಲೇ ಎಲ್ಲಿ ನಿದ್ದೆ ಬಂದಿರುತ್ತೆ. ಅವ್ರಿವಾಗ ನಿನ್ನ ನೆನಪಲ್ಲೇ ಇರ್ತಾರೆ. ಒಂದ್ಸಲ ಪ್ರೀತಿ ಅಂತ ಶುರು ಆದಮೇಲೆ ಊಟ ತಿಂಡಿ ಎಲ್ಲ ಟೈಮಿಗೆ ಸರಿಯಾಗಿ ಆಗೋದೇ ಇಲ್ಲ. ಪ್ರೇಮಿಗಳಾದ ನಾವು ಸಾರಿ ಅಂದರೆ ನೀನು ಆವಾಗವಾಗ ಫೋನ್ ಮಾಡಿ ವಿಚಾರಿಸ್ಕೋಬೇಕು. ಪಾಪ ಕಣೆ ಸಾಹೇಬ್ರು, ಇವಾಗ ಊಟ ಮಾಡಿರ್ತಾರೋ ಇಲ್ವೋ. ತಗೋ ಫೋನ್ ಮಾಡು, ವಿಚಾರಿಸೆ. ಬೇಡ ಅನ್ಸುತ್ತೆ ಕಣೆ. ಅಯ್ಯೋ ಲೇ ಅಕ್ಕ, ಮದುವೆ ಆಗೋ ಹುಡುಗಿರು ಆವಾಗವಾಗ ಫೋನಲ್ಲಿ ಮಾತಾಡ್ತಿರ್ಬೇಕು. ತುಂಬ ಹಚ್ಕೋಬೇಕು ಕಣೆ, ಆವಾಗಲೇ ಗಂಡಸರಿಗೆ ತುಂಬ ಪ್ರೀತಿ ಬರೋದು. ಬೇಗ ಮಾಡೆ, ತಗೊಳ್ಳೆ. ನನಗಿಂತ ನೀನೇ ಎಕ್ಸೈಟ್ ಆಗಿದ್ಯಾ? ಹೌದು, ಪ್ರೀತಿ ಮಾಡಕ್ ಆಗಲ್ಲ ಅಂದಮೇಲೆ ಪ್ರೀತಿ ಮಾಡೋನಾದ್ರೂ ನೋಡಿ ಮಜಾ ತಗೋಬೇಕು. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಅಯ್ಯೋ, ಪುರಾಣ ಎಲ್ಲ ಊದ್ಬೇಡ, ಮೊದಲು ಬೇಗ ಬೇಗ ಫೋನ್ ಮಾಡಿ. ಇಷ್ಟೊತ್ತಲ್ಲ? ಬೇಡಪ್ಪ, ಮಲಗಿರ್ತಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಸರಿ, ಹಾಗಿದೆ ಒಂದು ಮೆಸೇಜ್ ಕಳಿಸು. ಏನಂತ ಕಳಿಸ್ಲಿ? ಕರೆ ಮಾಡಬಹುದಂತ ಕಳಿಸ್ಲಾ? ನಿನ್ ತಲೆ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕಳಿಸೆ. ನನಗೆ ಗೊತ್ತಾಗಲ್ಲ ಕಣೆ. ಇನ್ಯಾವ ಕಲಿಯೋದು? ಒಂದು ಕೆಲಸ ಮಾಡು, ನೀನೇ ಮೆಸೇಜ್ ಕಳಿಸಿ ನನ್ನ ಹೆಸರು ಹಾಕ್ಬಿಡು. ಬಾಯ್. ಕಳಿಸ್ತಾ? ಸೀದಿ ರೊಮ್ಯಾಂಟಿಕ್ ಮೆಸೇಜ್ ಅವಳು ಕಳಿಸಿರೋದು. ಹಳ್ಳಿಯವರಾದರೂ ಇದಕ್ಕೆಲ್ಲ ಏನು ಕಮ್ಮಿಲ್ಲ. ನಾನ್ ಸೆನ್ಸ್. ಮಾತಾಡು. ಏನಂತ ಮಾತಾಡಲಿ? ಅವಳು ನೋಡಿದ್ರೆ ಮೈಯೆಲ್ಲ ಉರಿಯತ್ತೆ. ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಬಂದರೂ ನಿನ್ನ ಈ ಮನೆಯಿಂದ ಹೊರಗೆ ಹಾಕಬೇಕಾಗುತ್ತೆ. ನಾನು ಗುರುಜಿಗೆ ಲಂಚ ಕೊಟ್ನ? ಇದೇನಿದು ಹೊಸ ಕತೆ? ಇದೆಲ್ಲ ಯಾವಾಗ ನಡೀತು? ಎಲ್ಲ ಸೇರಿ ನನ್ನ ತಲೆಗೇನೋ ಕಟ್ತಾ ಇದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ಇದನ್ನ ಹೀಗೆ ಬಿಡೋದಿಲ್ಲ ನಾನು, ಇಷ್ಟಕ್ಕೆ ಬಿಡಲ್ಲ ನಾನು ಇದನ್ನ. ಯಾಕೆ ಮೇಘು ಈ ರೀತಿ ಡಿಸಿಷನ್ ತಗೊಂಡೆ? ವಿಕ್ರಮ್ ಸಿಂಹ ಸಾಹೇಬ್ರನ್ನ ಮದುವೆ ಮಾಡ್ಕೊಂಡ್ಬಿಡ್ತೀಯ? ಪ್ರೀತಿ ಅಂತ ನಾನು ಬರ್ಕೊಳ್ತಾ ಇದ್ದೆ. ಪ್ರೀತಿ ಬೇಡ, ಪ್ರೇಮ ಬೇಡ, ಮದುವೆ ಬೇಡ ಅಂತಿದ್ದೆ. ಶ್ರೀಮಂತ ಬಂದು ಕೇಳಿದ ಕೂಡಲೇ ಮದುವೆ ಬೇಕಾಗ್ಬಿಡ್ತಾ ನಿಂಗೆ?
ವರ್ಷ ನಿನಗೋಸ್ಕರ ಕಾಯ್ತಾ ಇದ್ದೆ. ಈಗ ಶ್ರೀಮಂತ ಮೇಲೆ ಪ್ರೀತಿ ಹುಟ್ಟುಬಿಡ್ತಾ ನಿಂಗೆ? ಈ ಪ್ರಕಾಶ ಆಫ್ಟರ್ ಆಲ್ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಅಲ್ವಾ? ಆ ಪಾಪ ಅಂದರೆ ತಿಂಗಳಿಗೆ 10,000 to 12,000 ರೂಪಾಯಿ ಸಂಬಳ ತಗೋಬಲ್ಲ. ಇನ್ನು ನಿನ್ನ ಮದುವೆ ಆಗಿ ಹೇಗೆ ಸಂಸಾರ ಮಾಡ್ತೀನಿ ಅಂತ ಭಯ ಆಯ್ತಾ ನಿನಗೆ? ನನಗೆ ಗೊತ್ತು, ಹುಡುಗಿಯರು ತಾನು ಮದುವೆ ಆಗೋ ಗಂಡು ಎಲ್ಲ ರೀತಿಯಲ್ಲಿ ಸೆಕ್ಯೂರ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ. ನನಗಿಂತ ವಿಕ್ರಮ್ ಸಿಂಹ ಸಾಹೇಬರು ಎಲ್ಲ ರೀತಿಯಲ್ಲಿ ಸೆಕ್ಯೂರ್ ಆಗಿದ್ದಾರೆ ಅಲ್ವಾ? ನನ್ನ ಅವ್ರನ್ನ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ಕಾರಿಲ್ಲ, ಬಂಗ್ಲೆ ಇಲ್ಲ, ಸಂಪಾದನೆ ಕಡಿಮೆ. ನಾನು ನೋಡೋಕೆ ಅವರಷ್ಟು ಚೆನ್ನಾಗೂ ಇಲ್ಲ. ಅದಕ್ಕೆ ನನ್ನ ಬಿಟ್ಟು ಅವ್ರ ಮೇಲೆ ಆಸೆ ಆಯ್ತಾ ನಿನಗೆ? ನಾನು ಅಂದ ಚಂದಕ್ಕೆ ಯಾವತ್ತೂ ಮನಸ್ಸು ಕೊಡೋನಲ್ಲ. ನಾನು ಮೇಘನಾನ್ ಪ್ರೀತಿ ಮಾಡಿದ್ದು ಅವಳು ಅಂದ ನೋಡಲ್ಲ. ಬಡವರ ಕುಟುಂಬದಲ್ಲಿ ಹುಟ್ಟು ಬೆಳೆದಿದೀಯಾ, ಕಷ್ಟ ಸುಖ ನೋಡಿ ಇರ್ತೀಯ, ನಮ್ಮ ಮನೆಗೆ ತಕ್ಕ ಸೊಸೆಯಾಗಿ ಇರ್ತೀಯ ಅಂತ ನೀನು ಹಿಂದೆ ಬಂದೆ. ಈ ಮೇಘನಾ ಶ್ರೀಮಂತಿಕೆ ಹಿಂದೆ ಹೋಗಲ್ಲ ಅಂತನೂ ಪ್ರಕಾಶ ಯೋಚನೆ ಮಾಡ್ತಾನೆ. ಆದ್ರೆ ಮೇಘನಾಗೆ ಯಾಕೆ ಜವಾಬ್ದಾರಿ ಕಡಿಮೆ ಆಯಿತು? ಅವಳು ಯಾಕೆ ಕೆಲವು ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋತಿಲ್ಲ? ಒಂದ್ಸರಿ ಯೋಚನೆ ಮಾಡು ಮೇಘು, ಅಷ್ಟು ದೊಡ್ಡ ಮನುಷ್ಯರು ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ ಅಂತ. ಅವರಿಗೆ ನಿನಗಿಂತ ಚೆನ್ನಾಗಿರೋ, ನಿನಗಿಂತ ಒಳ್ಳೆ ಹುಡುಗಿ ಸಿಗಲ್ವಾ? ಏನೋ ಒಂದು ಕಾರಣ ಇರುತ್ತೆ. ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನೀನು ಮದುವೆ ಆಗ್ತಿದ್ದಾರೋ ಏನೋ? ನೀನು ಅವ್ರನ್ನ ಮದುವೆ ಮಾಡ್ಕೋತಿದ್ಯಾ, ನನ್ನ ಕೈ ತಪ್ಪು ಹೋಗ್ತಿದ್ಯಾ ಅಂತ ಅಸೂಯೆಯಿಂದ ಈ ಮಾತನ್ನ ಹೇಳ್ತಾ ಇಲ್ಲ. ನೀನು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾವತ್ತೂ ಒಂದಿನ ನಿನ್ಗೆಲ್ಲ ಗೊತ್ತಾಗತ್ತೆ, ಆವತ್ತು ಪಶ್ಚಾತ್ತಾಪ ಪಡ್ತೀಯ. ಆಗ ಈ ಪ್ರಕಾಶ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ಕ್ಷಣನಾದರೂ ಈ ಪ್ರಕಾಶ ನಿನ್ನ ನೆನಪಿಗೆ ಬಂದೇ ಬರ್ತಾನೆ. ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ ಅಂತ. ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನೀನು ಮದುವೆ ಆಗ್ತಿದ್ದಾರೋ ಏನೋ? ನಾನೊಂದು ಪ್ರಶ್ನೆ ಕೇಳಲ್ಲ? ಕೇಳಿ ಸಾಹೇಬ್ರೆ. ಆ ಕೊಲೆಗಾರ ಸಿಗೋವರೆಗೂ ನೀವು ಮದುವೆ ಆಗಲ್ಲ ಅಂತ ಶಪಥ ಮಾಡಿದ್ರಿ. ಅಕಸ್ಮಾತ್ ನಾವಿಬ್ಬರು ಮದುವೆ ಆಗೋಕ್ಕಿಂತ ಮುಂಚೆ ಆ ಕೊಲೆಗಾರ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ?